ಧಾರವಾಡ ಡಿಸಿಆರ್ಸಿ ಸಿಪಿಐ ವೀರಭದ್ರಪ್ಪ ಕಡಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ಭೀಮಸೇನೆ ಸಮಿತಿ ಬೆಂಗಳೂರು ಸಂಘಟನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕೆಸಿಸಿ ಬ್ಯಾಂಕ್ನಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸುಭಾಷ್ ರಸ್ತೆ ಮಾರ್ಗವಾಗಿ ಕಲಾಭವನ ಸರ್ಕಲ್, ಓಲ್ಡ್ ಎಸ್ಪಿ ಸರ್ಕಲ್ ಮಾರ್ಗವಾಗಿ ಡಿಸಿಆರ್ಸಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಡಿಸಿಆರ್ಸಿ ಸಿಪಿಐ ವೀರಭದ್ರಪ್ಪ ಕಡಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ವಜಾಗೊಳಿಸಿ ಅಮಾನತು ಮಾಡಿ ಬೇಕೇ ಬೇಕು ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಅಶೋಕ್ ಹಪ್ಪಳ ಎಂಬ ಒಬ್ಬ ಅಧಿಕಾರಿಗಳು ಮತ್ತು ಅವರ ಮನೆ ಕುಟುಂಬದ ಏನೋ 2 ಜನ ಗಂಡು ಮಕ್ಕಳು, ಅವ್ರದೇ 2 ಜನ ಗಂಡು ಮಕ್ಕಳು ಸೇರಿ ಇವರು ಒಂದು ಸುಳ್ಳು ಸಂಸ್ಥೆಯನ್ನು ಸೃಷ್ಟಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಫೀಸನ್ನು ಮಾಡಿ ಎಲ್ಲ ಸಾರ್ವಜನಿಕರಿಗೆ ವ್ಯಾಪಾರಿಕವಾಗಿ ಎಲ್ಲರಿಗೂ ನಿಮಗೆ ನೌಕರಿ ಕೊಡಿಸ್ತೇನೆ, ನಿಮಗೆ 1 ಕೋಟಿ ರೂಪಾಯಿ ಸರ್ಕಾರದ ಸಬ್ಸಿಡಿ ಅನುದಾನವನ್ನು ಕೊಡಿಸ್ತೇನೆ, ಮತ್ತೆ ನಿಮಗೆ ಹೈನುಗಾರಿಕೆ ಮಾಡಿಕೊಡ್ತೇನೆ, ಮತ್ತೊಂದು ಈ ಥರ ಸುಮಾರಷ್ಟು ಸುಳ್ಳುಗಳನ್ನು ಹೇಳಿ ಸುಮಾರು 50ಕ್ಕಿಂತ ಹೆಚ್ಚು ಕುಟುಂಬ ಶ್ರೀಮಂತರು ನಮ್ಮ ಬಳಿ ಬಂದು ಈ ಥರ ನಮಗೆ ಮೋಸ ಆಗಿದೆ ಸರ್ ಅಂತ ಸುಮಾರು 2 ವರ್ಷದ ಅವಧಿಯಲ್ಲಿ ಅಶೋಕ್ ಹಪ್ಪಳ ಎಂಬ ಅವರು ಎಸಿಎಫ್ ಅರಣ್ಯ ಸಂರಕ್ಷಣಾಧಿಕಾರಿ ಸುಮಾರು 20 ಸಮಾಜ ಕೂಡಿ ನಿಮ್ಮ ವಿರುದ್ಧ ಇಟ್ಟು ಹೋರಾಟಕ್ಕೆ ನಾವು ನೀಡುತ್ತಂದ್ರೆ ಕಾರಣ ನಿಮ್ಮ ಹಣವನ್ನ ನೀವೇ ತೋರ್ಕೊಂಡಿದ್ದೀರಾ. ಬಂಧುಗಳೇ, ಒಬ್ಬ ಭ್ರಷ್ಟ, ಒಬ್ಬ ಬಂಡ, ಒಬ್ಬ ನೀಚ, ಒಬ್ಬ ಹಣಕೋರ, ಒಬ್ಬ ಮೋಸ ಮಾಡುವ ಅಧಿಕಾರಿ ಮಾಡುವಂತ ಯಾರೇ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಇಲ್ಲೇ ಅನ್ಯಾಯ ಮಾಡಿದರೆ, ಯಾರು ಉನ್ನತ ರೀತಿಯಲ್ಲಿ ಮಾತಾಡಿದರೆ, ಯಾರು ಅಪಪ್ರಚಾರದ ರೀತಿಯಲ್ಲಿ ಅವರು ಒಂದು ಅಧಿಕಾರದ ಒಂದು ವಿಚಾರಗಳ ಬಗ್ಗೆ ಮಾತಾಡಿದರೆ ಅವರನ್ನ ವಜಾಗೊಳಿಸಬೇಕಂತ ನಾವು ಇಲ್ಲಿ ಹೋರಾಟ ಮಾಡ್ತಿದ್ದೀವಿ. ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಶೋಕ್ ಹಪ್ಪಳದ್ ಹಾಗೂ ಈತನ ಪುತ್ರ ಅಭಿಷೇಕ್ ಹಪ್ಪಳದ್ ಹಾಗೂ ಅವರ ಕುಟುಂಬ ಸದಸ್ಯರು ಇನ್ನಿತರರು ಸೇರಿಕೊಂಡು ಅನೇಕರಿಗೆ ಸಾಲವನ್ನ ಹಾಗೂ ಸಬ್ಸಿಡಿ ಕೊಡಿಸುವುದಾಗಿ
ವಂಚಿಸಿ ಮೋಸ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಲು ಹೋದ ಅಮಾಯಕ ವ್ಯಕ್ತಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಅಲ್ಲಿಂದ ಓಡಿ ಹೋಗಿರುತ್ತಾರೆ. ಅಶೋಕ್ ಹಪ್ಪಳದ ವಿರುದ್ಧ ಪ್ರಕರಣ ದಾಖಲಿಸಲು ಡಿಸಿಆರ್ಸಿಗೆ ಹೋದ ಅಮಾಯಕರ ಮೇಲೆ ಅಲ್ಲಿಯ ಸಿಪಿಐ ವೀರಭದ್ರಪ್ಪ ಕಡಿ ನೊಂದವರಿಗೆ ನ್ಯಾಯ ನೀಡಬೇಕಾದ ಈತ ಪ್ರಕರಣ ದಾಖಲಿಸಿಕೊಳ್ಳದೆ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಾರೆಂದು ಕರ್ನಾಟಕ ಭೀಮಸೇನೆ ಸಮಿತಿಯ ರಾಜ್ಯಾಧ್ಯಕ್ಷ MD ಭೋಜರಾಜ್ ಆರೋಪಿಸಿದರು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ನನ್ನ ಆತ್ಮೀಯರಿಗೆ ನನ್ನ ತುಂಬ ಹೃದಯದ ಕ್ರಾಂತಿಕಾರಿ ಜೈವಿ ವಂದನೆಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಏನು ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ, ಈ ಹೋರಾಟದ ಉದ್ದೇಶ ಮತ್ತು ಇದು ಯಾಕೆ ಈ ಮಟ್ಟಕ್ಕೆ ಹೋತು ಹೋರಾಟ ಅನ್ನೋದ್ರ ಬಗ್ಗೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಇವತ್ತಿನ ದಿವಸ ನಾವು ಕಲಾಭವನ ಎದುರುಗಡೆಯಿಂದ ಮಾರ್ಕೆಟ್ ಮಾರ್ಗವಾಗಿ ಹೊಳ್ಳಿ ಬೆಳಗಾಂ ರಸ್ತೆ ಮಾರ್ಗವಾಗಿ ಇವತ್ತು DCRE ಇಲಾಖೆ ಏನಿದೆ ಇವತ್ತು ನಮ್ಮದು SC/ST ಸಮಾಜಕ್ಕೆ ಮತ್ತು ಈ ಒಂದು ಹಿಂದುಳಿದ ದಲಿತ ಸಮಾಜಕ್ಕೆ ಅವರ ಒಂದು ಉದ್ಧಾರಕ್ಕಾಗಿ ಅವ್ರನ್ನ ಒಂದು ರಕ್ಷಣೆ ಮಾಡಲಿಕ್ಕಾಗಿ ಇವತ್ತು ಸರ್ಕಾರ ನೇಮಿಸಿದಂಥ ಈ ಒಂದು ಇಲಾಖೆ ಇವತ್ತು ಈ ಇಲಾಖೆಯಲ್ಲಿ ಇವತ್ತೇನು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಏನು ವೀರಭದ್ರಪ್ಪ ಕಡಿಯವರು ಸುಮಾರು ದಿನಗಳಿಂದ ಅವರು ಒಂದು ಸಮಸ್ಯೆಗಳು ಕಂಡು ಬರ್ತಾನೆ ಇದ್ದಾವೆ. ಸಮಾಜದಲ್ಲಿ ಅವರು ಏನೇನು ಮಾಡ್ತಾ ಇದ್ದಾರೆ, ಅವರೊಂದು ಕೆಲವೊಂದು ವರ್ತನೆಗಳಾಗಿರ್ಬೋದು, ಅವರು ಮಾಡ್ತಕ್ಕಂಥ ಕೆಲವೊಂದು ಈ ಸಮಾಜದ ಮೇಲೆ ದಬ್ಬಾಳಿಕೆಗಳಾಗಿರ್ಬೋದು, ಈ ಥರ ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾನೆ ಇದ್ದವು. ಹಾಗಾಗಿ ಈಗ ಮೊನ್ನೆ ದಿನ ಅಂದರೂ ಕೂಡ ಈ ಒಂದು ತಿಂಗಳಾಯಿತು, ಒಂದು ತಿಂಗಳಿನಿಂದನೂ ಕೂಡ ಇದು ಫೈಟ್ ನಡೀತಾ ಇದೆ. ಹಾಗಾಗಿ ಏನು ಅರಣ್ಯ ಇಲಾಖೆಯಲ್ಲಿ ACF ಕೆಲಸ ಮಾಡ್ತಕ್ಕಂಥ ಅಶೋಕ್ ಹಪ್ಪಳದೆಂಬ ಒಬ್ಬ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು, ಆ ಒಬ್ಬ ಅಧಿಕಾರಿಗಳು ಅವರ ಮನೆಯ ಕುಟುಂಬದಲ್ಲಿ ಇಬ್ಬರು ಮಕ್ಕಳ ಜೊತೆಗೆ ಸೇರಿ ಒಂದು ಒಂದು ಸಂಸ್ಥೆಯನ್ನು, ಯಾವುದೇ ರಿಜಿಸ್ಟ್ರೇಷನ್ ಇಲ್ಲದ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಸಾರ್ವಜನಿಕರ ಕಡೆ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನು ಲೂಟಿ ಮಾಡಿ, ಆ ಒಂದು ದುಡ್ಡುಗಳನ್ನು ಲೂಟಿ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸನ ಅಶೋಕ್ ಹಪ್ಪಳದ ಮತ್ತು ಅವರ ಕುಟುಂಬಸ್ಥರು ಮಾಡಿದಾಗ ಅದನ್ನು ಎಲ್ಲೋ ಒಂದು ಕಡೆ ಖಂಡಿಸ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಏನು ಅನ್ಯಾಯಕ್ಕೆ ಒಳಗಾದಂಥವರು ಮತ್ತು ಅವತ್ತಿನ ಸಂದರ್ಭದಲ್ಲಿ ಯಾರ್ಯಾರು ದುಡ್ಡನ್ನು ಕೊಟ್ಟು ಯಾರ್ಯಾರು ಮೋಸ ಹೋಗಿದ್ದಾರೆ ಆ ಎಲ್ಲ ಕುಟುಂಬಸ್ಥರನ್ನ ತಗೊಂಡು ಫಾರೆಸ್ಟ್ ಇಲಾಖೆಯಲ್ಲಿ ಹೋಗಿ ಅವ್ರನ್ನ ಕೇಳಬೇಕಂತ ಹೇಳ್ಬಿಟ್ಟು ನಾವು ಶಾಂತಿಯುತವಾಗಿ ಅಲ್ಲಿ ಹೋದಾಗ ಅಲ್ಲಿ ಅಶೋಕ್ ಹಪ್ಪಳದವರು ನಮ್ಮ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಜಾತಿ ಮೇಲೆಲ್ಲ ಮಾತನಾಡಿ ಜಾತಿ ನಿಂದನೆ ಕೂಡ ಮಾಡಿ ದಬ್ಬಾಳಿಕೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅವತ್ತು. ಆ ಒಂದು ವಿಷಯನ ನಾವು ಖಂಡಿಸಿ ಏನು ಮಾಡಿದ್ವಿ, ಆ ಜನರಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಅದರಲ್ಲಿ SC/ST ಸಮುದಾಯಕ್ಕೆ ಸೇರಿದಂಥ ಹಲವಾರು ಕುಟುಂಬಗಳು ಕೂಡ ಜೊತೆಗಿದ್ದಾವೆ. ಆ ಕುಟುಂಬಗಳಿಗೆ ಒಂದು ಸೂಕ್ತ ನ್ಯಾಯ ಸಿಗಬೇಕಂತೇಳಿ ಅವ್ರು ಏನು ಜಾತಿ ನಿಂದನೆ ಮಾಡಿದರು ಅಶೋಕ್ ಹಪ್ಪಳದವರು, ಆ ಒಂದು ವಿಷಯ ಕುರಿತು ನಾವು ಅವ್ರ ಮೇಲೆ ಒಂದು ದೂರನ್ನು ದಾಖಲಿಸ್ಬೇಕಂತೇಳಿ ಏನು ನಮ್ಮ DCRE ಇಲಾಖೆಗೆ ಬಂದಾಗ ಏನು ವೀರಭದ್ರಪ್ಪ ಕಡಿಯವರು ಅವತ್ತಿನ ದಿನ ಇಲ್ಲ ನಮಗೆ ಕಾಲಾವಕಾಶ ಬೇಕು, ನಾವು FR ದಾಖಲು ಮಾಡಲಿಕ್ಕೆ ನಮಗೊಂದು ವಾರ ಟೈಮ್ ಕೊಡಿ ಅಂತ ಕೇಳ್ಕೊಂಡಾಗ ಆಯ್ತು ಬಿಡು ಅಂತೇಳಿ ಪಾಪ ಜನ ಎಲ್ಲ ಅವತ್ತಿನ ಸಂದರ್ಭದಲ್ಲಿ ಹೊಳ್ಳಿ ಹೋದರು. ನಂತರ ಮತ್ತೆ ಒಂದು ವಾರ ಮರಳಿ ಒಂದು ವಾರ ನಂತರ ಬಂದಾಗ ಇಲ್ಲ ನಾನು ದೂರ ತೊಗೊಳಕ್ಕೆ ಆಗೋದಿಲ್ಲ, ನೀವು ಸುಮ್ಮನೆ ಏನೇನೋ ಮಾಡ್ತೀರಾ, ನೀವು ಸುಮ್ಮನೆ ಬರ್ತೀರಾ, ಈ ಥರ ಎಲ್ಲ ದಾಖಲೆಗಳಿದ್ದರೂ ಕೂಡ ಅಶೋಕ್ ಹಪ್ಪಳದವ್ರು ಏನೇನು ಮಾಡಿದ್ದಾರೆ ಅಂತೇಳಿ ವಿತ್ ವಿಡಿಯೋ ರೆಕಾರ್ಡ್ಸು ಮತ್ತು ಫೋಟೋಸ್ಗಳೆಲ್ಲ ಇದ್ದಾವೆ. ಅಷ್ಟೆಲ್ಲ ಇದ್ರೂ ಸಹಿತ ಏನು ಇವತ್ತು ವೀರಭದ್ರಪ್ಪ ಕಡಿಯವರು ಈ ಒಂದು ಪರಿಸ್ಥಿತಿಗೆ ಬಂದು ಅವ್ರ ಜೊತೆಗೆ ಶಾಮೀಲಾಗಿ ಏನು ಅಶೋಕ್ ಹಪ್ಪಳದವ್ರ ಜೊತೆಗೆ ಶಾಮೀಲಾಗಿ ಒಂದು ದೂರು ಕೂಡ ದಾಖಲು ಮಾಡದೆ ಜನರನ್ನ ಎಲ್ಲೋ ಒಂದು ಕಡೆ ಓಡಾಡಿಸುವಂಥ ಪರಿಸ್ಥಿತಿ, ಜನರನ್ನ ಅಲ್ದಾಡಿಸುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಕ್ಕಾಗಿ ಆಕ್ರೋಶಗೊಂಡು ನಾವೆಲ್ಲ ನಾಯಕರುಗಳು ಇವರ ಮೇಲೆ ಇವರ ವಿರುದ್ಧವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಇವ್ರ ಮೇಲೆ ಕೂಡ ಒಂದು ಪ್ರಕರಣ ದಾಖಲಾಗಬೇಕು ಮತ್ತು ಇವರು ಕೂಡಲೇ ಸರ್ಕಾರಿ ಸೇವೆಯಿಂದ ಇವರು ಅಮಾನತುಗೊಳ್ಳಬೇಕು, ಇದು ನಮ್ಮ ಆಗ್ರಹ. ಮತ್ತು ಮೇಲಾಧಿಕಾರಿಗಳಿಗೆ ನಾವು ಇವತ್ತು ಸಂಬಂಧಿಸಿದಂಥ DCRE ಇಲಾಖೆಯ SP ಅವರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಮನವಿ ಸಲ್ಲಿಸೋದ್ರ ಮುಖಾಂತರ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಮಾನ್ಯ ಗೃಹ ಮಂತ್ರಿಗಳಿಗೂ ಕೂಡ ಇವತ್ತು SP ಅವ್ರ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ, ಮನವಿಗಳನ್ನು ಪತ್ರಗಳನ್ನು ಕಳಿಸ್ತಾ ಇದ್ದೇವೆ. ಇಮಿಡಿಯೇಟ್ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇವ್ರನ್ನ ಈ ಸೇವೆಯಿಂದ ಅಮಾನತುಗೊಳಿಸಿ ಇವರಿಗೆ ಒಂದು ಶಿಕ್ಷೆ ವಿಧಿಸಬೇಕಂತೇಳಿ ನಮ್ಮ ಒತ್ತಾಯ. ಮತ್ತು ಇದರ ಜೊತೆಗೆ ಏನು ಅಶೋಕ್ ಹಪ್ಪಳದವರು ಇವತ್ತೇನು ಅವರ ಕುಟುಂಬಸ್ಥರು ಸೇರಿ ಈ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ, ಏನು ದುಡ್ಡುಗಳನ್ನು ತಿಂದು ಸುಮಾರು 7-8 ಕೋಟಿ ರೂಪಾಯಿ ದುಡ್ಡುಗಳನ್ನು ಲೂಟಿ ಮಾಡಿ ತಮ್ಮ ಕುಟುಂಬಗಳ ಸಂರಕ್ಷಣೆ ಮಾಡಿಕೊಂಡು ಇನ್ನೊಂದು ಕುಟುಂಬಗಳನ್ನು ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ಅಟ್ರಾಸಿಟಿ ಆ್ಯಕ್ಟಲ್ಲಿ ಕೇಸ್ ಫೈಲ್ ಆಗಬೇಕು, ಅವ್ರ ಮೇಲೆ ಒಂದು SC/ST ದೌರ್ಜನ್ಯ ಕೇಸು ದಾಖಲು ಮಾಡಿ ಅವ್ರನ್ನೂ ಕೂಡ ಇಮಿಡಿಯೇಟ್ಲಿ ಶಿಕ್ಷೆಗೆ ಗುರಿಪಡಿಸಿ ಒಂದು ನೊಂದ ಜನರಿಗೆ ಸೂಕ್ತ ನ್ಯಾಯವನ್ನು ಒದಗಿಸಬೇಕಂತೇಳಿ ಇವತ್ತು ನಮ್ಮೆಲ್ಲ ಮುಖಂಡರುಗಳ ಕಡೆಯಿಂದ ಈ ಒಂದು ನಾವು ಆಗ್ರಹಿಸ್ತೇವೆ. ಮತ್ತು ಇಮಿಡಿಯೇಟ್ ಇದೇನಾದರೂ ಆಗದೆ ಹೋದರೆ
ಇವ್ರ ಮೇಲೆ ಕ್ರಮ ಆಗದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಸುಮಾರು ಎಲ್ಲ ಜನಸಂಖ್ಯೆಗಳನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧಾರವಾಡ ಜಿಲ್ಲೆಯಲ್ಲಿ ಏನು ಈ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಏನು ಈ ಥರ ತಮ್ಮ ನೌಕರಿ ಮಾಡಿಕೊಂಡು ಸರ್ಕಾರ ಕೊಡ್ತಕ್ಕಂಥ ಸಂಬಳಗಳನ್ನು ಬಿಟ್ಟು ಅದನ್ನು ಬಿಟ್ಟು ಸಾರ್ವಜನಿಕರ ದುಡ್ಡನ್ನು ಲೂಟಿ ಮಾಡಿ ಜನರನ್ನು ಮೋಸ ಮಾಡಿ ಜನರನ್ನ ಇವತ್ತು ಈ ಮಟ್ಟಕ್ಕೆ ಬೀದಿ ಬೀದಿ ಅಲಿಯುವಂಥ ಕೆಲಸ ಏನು ಮಾಡ್ತಾಯಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಮಟ್ಟ ಹಾಕಲಿಕ್ಕೆ ನಮ್ಮೆಲ್ಲ ಸಂಘಟನೆ ನಾಯಕರುಗಳು ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟನ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ತಮ್ಮ ಮುಖಾಂತರ ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಏನು ಇವತ್ತು ಎಲ್ಲ ನಮ್ಮ ಕಿರಣ್ ಸಾಮ್ರಾಣಿ ಅವರು ಹಿರಿಯ ಮುಖಂಡರುಗಳಿದ್ದಾರೆ, ಶಿವಸುಮನ್ ಇಟ್ರು ಸರ್ ಇದ್ದಾರೆ, ಹಲವಾರು ಜನ ಇವತ್ತು ನಮ್ಮೆಲ್ಲ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಎಲ್ಲರ ನೇತೃತ್ವದಲ್ಲಿ ಇವತ್ತು ಇವ್ರ ಮೇಲೆ ಒಂದು ಕ್ರಮ ಆಗಬೇಕಂತ ಆಗ್ರಹಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಅದು ತಕ್ಕ ಅವರಿಗೆ ಪಾಠ ಕಲಿಸದೆ ಹೋದರೆ ನಾವೆಲ್ಲರೂ ಸೇರಿ ಸಾರ್ವಜನಿಕರು ಕೂಡ ಪಾಠ ಕಲಿಸಬೇಕಾಗ್ತದೆ ಅಂತ ಹೇಳ್ತಾ ನಂತರ ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಪಾಲಿಕೆ ಸದಸ್ಯರಾದ ಕಿರಣ್ ಸಾಮ್ರಾಣಿ ಮಾತನಾಡಿ, ನಮ್ಮನ್ನ ರಕ್ಷಿಸಬೇಕಾದ ಡಿಸಿಆರ್ಸಿ ಅಧಿಕಾರಿಗಳು ನಮ್ಮ ಜನಾಂಗದ ಮೇಲೆ ದೌರ್ಜನ್ಯ ಮಾಡಿರುವುದು ನಾವು ಸಹಿಸೋದಿಲ್ಲ. ಈ ಪ್ರಕರಣವನ್ನ ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು. ಇದು ಪ್ರೊಸೆಸ್ 15 ದಿವಸದಿಂದ ನಡೀತಾ ಇದೆ. ನಾನು ನನ್ನ ಕಡೆ ಬಂದಾಗ ಯಾರು ಸೋಪಾನ್ ಅಂತ ಹೇಳಿ ಬಂದಾಗ ನಾನಿಲ್ಲಿ ಒಂದು 15 ದಿವಸ ಅವ್ರು ಸೋಪಾನ್ ಅವ್ರು ಬಂದಾಗ ನನ್ನ ಕಡೆ ಬಂದು ಪಾಪ ಅವ್ರು ಬಂದು ನನಗೆಲ್ಲ ಸ್ಟೋರಿ ಎಲ್ಲ ಹೇಳಿದ್ರು. ಅವಾಗ ಏನಾಯ್ತು, ನಾನು ಚರ್ಚೆ ಮಾಡಿ ಎಲ್ಲ ಆದಮೇಲೆ ನನಗೆ ನೋವು ಏನಾಗೈತೆ ಅಂದರೆ ಈ ಇನ್ಸಿಡೆಂಟ್ ಒಳಗೆ ಒಂದು ಹೆಣ್ಮಗಳದ್ದು ಒಬ್ಬ ಸ್ಟಾಫ್ ನೇಣು ಹಾಕ್ಕೊಂಡು ಸಾಯ್ತಾನೆ. ನಂದು ಆ ಸಣ್ಣ 3 ವರ್ಷದ ಆ 3 ವರ್ಷದ ಮಗು ಐತಿ, ಅಂಥವ ಸಾಯ್ತರು ಅವನ ಬಗ್ಗೆ ಯಾರಿಗೂ ಕಳ್ಕಳಿಯಲ್ಲಿ ಇವ್ರಿಗೆ. ನಾವು ಎಲ್ಲೇ ಬೆಂಟಿಗೆ ಹೋಗಿಬಿಟ್ಟು ಅವ್ರು ವೇರ್ ಅಬೌಟ್ಸ್ ಕೇಳಿದ್ವಿ, ಯಾರು ಅಶೋಕ್ ಹಪ್ಪಳದ ಅವತ್ತಿನ ದಿವಸ ಕಂಟಿನ್ಯೂಸ್ ಅವ್ರು ಫಾಲೋ ಮಾಡಾಕ್ತಿದ್ವಿ. ಒಂದು 15 ದಿವಸ, ಒಂದು ತಿಂಗಳಿಂದ ಸಿಗಲಿಲ್ಲ. ಒಂದು ದಿವಸ ಏನಾಯ್ತು, ಚೀಫ್ ಕಾನ್ಸರ್ವೇಟರ್ ಆಫ್ ಫಾರೆಸ್ಟ್ ಬಂದಾಗ ನಾವು ಹೋಗಿ ಅವ್ರಿಗೆ ಹಪ್ಪಳದವ್ರಿಗೆ ಹಿಡಿದ್ಬಿಟ್ಟು ನೀವು ಬರ್ರಿ ಇಲ್ಲಿ ಏನೇನೈತೆ ಚರ್ಚೆ ಮಾಡೋಕ್ಕೆ ಕರೆದ್ರೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಂದರು, ಇಲ್ಲಿ ಬಂದು ಹಲ್ಲೆ ಮಾಡಬೇಡ್ರಿ ಅಂತ. ಓಕೆ, ಹಲ್ಲೆ ಮಾಡೋಂಗಿಲ್ಲ. ನಾವಂದ್ರೆ ನೀವು 112 ಕರೆಸಿ, ಪೊಲೀಸಿಗೆ ಕರೆಸಿ, ನಮ್ಮ ಮ್ಯಾಗ ಕೇಸ್ ಹಾಕಿ. ಯಾಕಂದ್ರೆ ನಿಮ್ಮ ಪ್ರಿಮೈಸಿಸ್ ಬಂದು ನಾವು ಹಲ್ಲೆ ಮಾಡಾಕತ್ತೇನಂದ್ರೆ ನೀವು ಕೇಸ್ ಹಾಕಿ. ಇಲ್ಲ ನಾವು ಕರ್ಸಂಗಲ್ಲ, ನೀವೇ ಕರ್ಸಿ ಅಂತ ಡಿ ಎಫ್ ಅವ್ರು ಕರೆದಾಗ ಓಕೆ, ನಾನು 112 ಫೋನ್ ಮಾಡಿದೆ. ಅವರು ಪೊಲೀಸ್ ಇಲಾಖೆಯವ್ರು ಬಂದರು. ನನ್ನ ಮ್ಯಾಗ ಕಂಪ್ಲೇಂಟ್ ಐತೆ ಅಂದ್ರೆ ನನಗೂ ಕರ್ಕೊಂಡು ಹೋಗ್ರಿ, ಅಶೋಕ್ ಹಪ್ಪಳದ ಐತೆ ಅವ್ರಿಗೂ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರಣೆ ಆಗಿ ಆ ವಿಚಾರಣೆ ಒಳಗಡೆ ಅಶೋಕ್ ಹಪ್ಪಳದ ಇಟ್ಕೊಂಡು ನಾವು ಪೊಲೀಸ್ ಬರೋ ಮಟ್ಟ ಅಂದ್ರೆ ಅವ್ರು ಓಟ್ಸ್ ಹಾಕ್ತಾರೆ. ದಿಸ್ ಇಸ್ ವೇರ್ ದ ಕಾನ್ಸಿಕ್ವೆನ್ಸಸ್. ನಾವು ಡಿ ಎಫ್ ಅವ್ರಿಗೆ ಯಾಕೆ FIR ಮಾಡತ್ತೀವಿ ಅಂದ್ರೆ ಹಿ ಹ್ಯಾಸ್ ಜಾಯಿಂಡ್ ಹ್ಯಾಂಡ್ ವಿತ್ ದಿ DC. ಈ ಸಾಹೇಬ್ ನೋಡಿದ್ರಂದ್ರೆ DCR ಸಾಹೇಬ್ರು ಇನ್ಸ್ಪೆಕ್ಟರ್ ಅವರು ನಾವು ಹೇಳ್ತಾ ಇದ್ದೀವಿ, ಅವ್ರ ಮಗ ಅವಿನಾಶ್ ಅವನ ಮ್ಯಾಗ ವಾರಂಟ್ ಐತಿ, ಅವ್ನು ಅಭಿಷೇಕ್ ವಾರಂಟ್ ಐತಿ. ವಾರಂಟ್ ಇದ್ರು ಇವ್ರು ಹೇಳಿದಂದ್ರೆ ಅವ್ರು ಹೇಳಾಕ್ತೇವೆ ಅವ್ರ ಮ್ಯಾಗ ವಾರಂಟ್ ಐತಿ ಹಿಡ್ಕೊಂಬರ್ರಿ ಅಂದ್ರೆ ಅಭಿಷೇಕ್ ಜೊತೆ ಮಾತಾಡ್ತಾರೆ ಇವರು, ಒಬ್ಬ ಆರೋಪಿ ಜೊತೆ ಮಾತಾಡ್ತಾರೆ ಇವರು ಯಾರು. ಆಮೇಲೆ ಇವ್ರು ಏನಂತಾರೆ, ಅವು ಸಿಗ್ತಾ ಇಲ್ಲ ಅಂತಾರೆ. ಎಷ್ಟು 3 ತಿಂಗಳಿಂದ ವಾರಂಟ್ ಆಗಿತ್ತಲ್ರಿ, ಎಷ್ಟು ತಿಂಗಳಾಯ್ತು ಅವ್ನು ವಾರಂಟ್ ಆಗಿ? 6 ತಿಂಗಳಿಂದ ಅಬ್ಸ್ಕಾಂಡಿಂಗ್ ಆಗ್ಯಾನ್ರಿ. ಬಟ್ ಈಸ್ ಕನೆಕ್ಟೆಡ್ ವಿತ್ ದಿಸ್ ಆಫೀಸರ್. ಹಿ ಈಸ್ ಟಾಕಿಂಗ್ ಟು ಒನ್ ಪರ್ಸನ್. ಯಾರು ಆರೋಪಿ ಇದಾನ ಅವ್ನ ಮ್ಯಾಗ ವಾರಂಟ್ ಐತೆ ಅವ್ರ ಜೊತೆ ಇವ್ರು ಮಾತಾಡ್ತಾರೆ ಫೋನ್ ಒಳಗೆ. ನಾವು ಹೇಳತ್ತೇವೆ ಅವ್ನ ಮ್ಯಾಗ ವಾರಂಟ್ ಐತೆ ಅಂದ್ರೆ ಅವ್ರ ಜೊತೆ ಮಾತಾಡ್ತಾರೆ. ಅದು ಬೇರೆ ಪೊಲೀಸರು ಇವ್ಗೆ ಸಿಗಾಕತ್ತಿಲ್ಲ. ಅದಕ್ಕೆ ನಮ್ದು ಅಶೋಕ್ ಹಪ್ಪಳದ್ದು ಇನ್ಸ್ಪೆಕ್ಟರ್ ಅವರು ಮತ್ತು ಅವಿನಾಶ್ ದೇ ಹ್ಯಾವ್ ಟು ಬಿ ಬ್ರಾಟ್. ಅಭಿಷೇಕ್ ಇವರು 16 ಲಕ್ಷ ರೀ. 16 ಲಕ್ಷದಿಂದ 3 ವರ್ಷದಿಂದ ಒಂದು ಇಂಟ್ರೆಸ್ಟ್ ಎಷ್ಟು ಆಗ್ತೈತೆ ರೀ? 2% ಇಟ್ಕೊಂಡ್ರೆ ಎಷ್ಟು ಆಗ್ತೈತೆ ರೀ? ಅಂದ್ರೆ ಎಷ್ಟೋ ಜನ ಇದ್ದಾರೆ. ನಾನು ಒಂದೇ ಸಮಾಜದವರೆಲ್ಲ, SC ಒಳಗಿದ್ದಾನ, ST ಒಳಗಿದ್ದಾನ ಅನ್ನಂಗಿಲ್ಲ, ಬೇರೆ ಸಮಾಜದವ್ರು ಇದ್ದಾರೆ. ದುಡ್ದು ಏನೇನೋ ಮಾಡಿ ರೊಕ್ಕ ತೊಗೊಂಬಂದು ಕೊಟ್ಟಿದ್ದಕ್ಕೆ ಇವರು ಇಷ್ಟು ಅನ್ಯಾಯ ಮಾಡ್ತಾಯಿದ್ದಾರೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ತೊಗೊಳ್ಬೇಕು. ಇವ್ರಿಗೆ ಸೇಫ್ ಗಾರ್ಡ್ ಮಾಡೋಕ್ಕೆ ಇದು ಡಿಪಾರ್ಟ್ಮೆಂಟ್ ಕಟ್ಟಿದ್ದೈತಿ. ಅಂಥದ್ದವ್ರು ಇವರು ಅವ್ನಿಗೆ ಬೇರೆಯವ್ರ ಜೊತೆ ಶಾಮೀಲಾಗಿ ಅನ್ಯಾಯ ಮಾಡ್ತಾರಲ್ರಿ, ಅದಕ್ಕೆ ನಾವು ಇದ್ವಿ. ಸರ್, ಅಭಿಷೇಕ್ ಅಶೋಕ್ ಹಪ್ಪಳದು ಮತ್ತು ಕಾರ್ತಿಕ್ ಅಶೋಕ್ ಹಪ್ಪಳದ ರೀ. ಅವರು NLM ಸ್ಕೀಮ್ ಮಾಡಿಕೊಡ್ತಂತ ಪ್ರತಿಯೊಬ್ಬರು ರೈತರಲ್ಲಿ ಹಣನೂ ಕೇಳಿ ತೊಗೊಂಡಿದ್ದಾರೆ ಸರ್. ಮತ್ತು ತಿರ್ಗಾ ದುಡ್ಡು ತಗೊಂಡು ಕೆಲಸನೂ ಮಾಡಿಲ್ಲ, ಏನಿಲ್ಲ ಸರ. ಮತ್ತು ನನ್ನಂಥ 100 ರೈತರೆಲ್ಲ ಮೋಸ ಹೋಗಿ
ಅವರಿಗೆ ಇದು ಮಾಡಿಸ್ಕೊಂಡು ದುಡ್ಡು ತೊಗೊಂಡು ಕೆಲಸನೂ ಮಾಡಿಸಿಲ್ಲ, ಏನಿಲ್ಲ ಸರ್. ಅಶೋಕು ಮತ್ತು ಅಭಿಷೇಕು ಮತ್ತು ಇವರೆಲ್ಲ ನಾವೆಲ್ಲ ಮೋಸ ಹೋದವರು. ನಾನು ಸೋಪಾನು ಮತ್ತು ಬಡಿಗೆರು ಮತ್ತು ಕುರುಬೆಟ್ಟವರು ಮತ್ತು ಬಡಿಗೆರು ಮತ್ತು ದರ್ಗದವರು ಇವರೆಲ್ಲ ಕೂತ್ಕೊಂಡು ಎಲ್ಲ ಒಂದು ಸಲ ಹೋಗಿ ಅವ್ರ ಆಫೀಸ್ಗೆಲ್ಲ ಕೇಳಿದಾಗ ಇನ್ನೂ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತೆಲ್ಲ ಇದು ಮಾಡಿಕೊಂಡು ಇದು ಮಾಡ್ತಾ ಇರ್ತಾರೆ. ಒಂದು ಸಲ ಹೋಗಿ ಅವ್ರ ಅಪ್ಪರ ಹೋಗಿ ಮೀಟ್ ಆಗಿದ್ವಿ. ಮೀಟ್ ಆದಮೇಲೆ ನೀವು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅನ್ಕೋತೆ 1.5 ವರ್ಷದಿಂದ ಸತಾಯಿಸ್ತಾ ಇದು ಮಾಡ್ತಾ ಇದ್ದಾರೆ ಸರ್. ಇನ್ನೂ ಮಟ್ಟ ಕೊಟ್ಟಿಲ್ಲ ರೀ ದುಡ್ಡು. ಏನಕ್ಕೆ ಕೊಟ್ಟರು ನೀವು? ಅದು NLM ಸ್ಕೀಮ್ ಮಾಡಿಸ್ಕೊಡ್ತೀನಿ, ಕೋಳಿ ಕುರಿ ಹಂದಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಎಲ್ಲ ಮಾಡಿಸ್ತೀನಿ ಅಂತ ಇದು ಮಾಡಿದ್ರೆ. ಎಷ್ಟು ಕೊಟ್ಟರು? ಅವ್ರು ನಾನು 16 ಲಕ್ಷ ಕೊಟ್ಟಿನಿ ಸರ್. 2 ಫೈಲ್, ನಮ್ಮ ಅಣ್ಣಂದು ಮತ್ತು ನಮ್ಮದು 2 ಫೈಲಿಂದ 8 ಲಕ್ಷ ಕೊಟ್ಟಿವಿ ರೀ. ಮತ್ತು ತಿರ್ಗಾ 3 ಲಕ್ಷ 4 ಲಕ್ಷ 5 ಲಕ್ಷ ಕೊಟ್ಟಿದ್ದು. ಏನೋ ಸುಮಾರು ಒಂದು 40-45 ಜನ ಇದ್ದಾರೆ ಸರ್. ಅವತ್ತು ಆಫೀಸಿಗೆ ಕೇಳಕ್ಕೆ ಹೋದಾಗ ಏನಾಯ್ತು ಘಟನೆಯಲ್ಲಿ? ಅದೇನು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತು ತಿರ್ಗಾ ಆಮೇಲೆ ಏನಂದಿಲ್ಲ, ಅವ್ರಿಗೆ ಒಂದು FIR ಮಾಡಿ ಇದು ಮಾಡಿದ್ರಿ. ಅದು ಇಲ್ಲ, ಇದು ಮಟ್ಟ ಇದು ಬಂದಿಲ್ಲ ಸರ್. ಏನು ಯಾವ ಊರು? ಹಾಂ, ನಾನು ಸೋಪಾನ್ ರೀ, ನಾನು ಬೀದರಿಂದ ಬಂದಿದ್ದೆ ಸರ್. ಪೂರ್ತಿ ಹೆಸರು ಹೇಳಿ. ಸೋಪಾನ್ ಶಂಕರ್ ಮೇತ್ರೆ, ಬೋರ್ವಾಳ ತಾಲೂಕು, ಅವರ ಜಿಲ್ಲಾ ಬೀದರ್. ಕರ್ನಾಟಕ ಭೀಮಸೇನೆ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರಾದ ಶಿವಸೋಮಣ್ಣ ನಿಟ್ಟೂರ್ ಮಾತನಾಡಿ, ಶತಶತಮಾನಗಳಿಂದ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಾ ಇವೆ. ಅವುಗಳನ್ನು ಹತೋಟಿ ಮಾಡಲು ಅನೇಕ ಕಾನೂನುಗಳಿದ್ದರೂ ಇಲಾಖೆಗಳಿದ್ದರೂ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ನಮ್ಮ ರಕ್ಷಣೆಗಾಗಿ ಇರುವ DCRC ನಮ್ಮ ಜನಾಂಗದವರ ದೂರನ್ನು ತೆಗೆದುಕೊಳ್ಳದೆ ಸತಾಯಿಸಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಧಾರವಾಡ ಜಿಲ್ಲೆಯಲ್ಲಿ ನಾಗರಿಕ ಹಕ್ಕು ನಿರ್ದೇಶನಾಲಯದ ಕಚೇರಿಯ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮಗೆ SP ಸಾಹೇಬರು ಸಾಮ್ರಾಟ್ ಸರ್ ಜೊತೆಗೆ ಮಾತಾಡಿದ್ದಾರೆ, ಈಗಾಗಲೇ ಬರ್ತೀರಿ ಆನ್ ದ ವೇ ಇದೀನಿ ಅಂತಂದೇಳಿ. ಆದರೆ ನಾವು ಹೇಳೋದಿಷ್ಟೇ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಿದಾರಲ್ಲ ಅವರನ್ನು ಮೊದಲು ಅಶೋಕ್ ಹಪ್ಪಳದಂತೇಳಿ ಅಧಿಕಾರದಲ್ಲಿದ್ದು ಸರ್ಕಾರಿ ಸೇವೆ ಮಾಡಲಿಕ್ಕೆ ಅವರಿಗೆ ತಿಂಗಳದ ಹಣ ಕೊಡ್ತಾರೆ, ಅದನ್ನು ಸೇವೆ ಮಾಡಬೇಕು. ಅದನ್ನು ಬಿಟ್ಟು ಕುಟುಂಬವನ್ನು ಸಹಿತ ಭ್ರಷ್ಟಾಚಾರಕ್ಕೆ ತೊಗೊಂಡೋಗಿ ಮಾಡೋದು ಇದು ಸರಿಯಲ್ಲ, ಈ ರೀತಿ ಅನ್ಯಾಯ ಆಗಿದೆ ಅಂತಂದೇಳಿ ನಮ್ಮೆಲ್ಲ ಹಿರಿಯರು ಬಂದು ಇಲ್ಲೇನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಬಂದಾಗ ಅವರು ಏನು ತಪ್ಪು ಸಂದೇಶಗಳನ್ನು ನೀಡಿದಾರಲ್ಲ, ಆ ತಪ್ಪು ಸಂದೇಶಗಳನ್ನು ತೊಗೊಂಡು ವೀರಭದ್ರಪ್ಪ ಕಡಿಯವರೇನು ನಿರ್ಧಾರ ತೊಗೊಂಡು ಅವಾಚ್ಯ ಶಬ್ದಗಳಿಂದ ನಮಗೇನೋ ನಿಲ್ಲಿಸಿದಾರಲ್ಲ, ಇದು ಸರಿಯಲ್ಲ. ಮೊದಲು ಅಶೋಕ್ ಹಪ್ಪಳದವ್ರನ್ನ ಬಂಧಿಸಬೇಕು, ಕೆಲಸದಿಂದ ವಜಾಗೊಳಿಸ್ಬೇಕು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ವೀರಭದ್ರಪ್ಪ ಕಡಿಯವರು ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಅಂದರೆ ಸುಮ್ಮನೆ ಅಲ್ಲ, ಸರ್ಕಾರ ವಿಶೇಷ ಸೌಲಭ್ಯಗಳನ್ನು ಕೊಟ್ಟು ಶೋಷಿತರಿಗೆ, ನೊಂದವರಿಗೆ, SC ST ಅವರಿಗೆ ಇದು ಸರಿಯಾಗಲಿ, ಇದು ಉಪಯೋಗ ಆಗಲಿ, ದಿನನಿತ್ಯ ಬೆಳಗರಿದ್ರೆ ರಾತ್ರಿ ಆದರೆ ಅವ್ರಿಗೆ ಎಷ್ಟು ಶೋಷಣೆಗಳಾಗ್ತದೆ ಅನ್ನೋದ್ರ ಬಗ್ಗೆ ಸರ್ಕಾರ ನಿಗಾ ವಹಿಸಿ ಈ ಒಂದು ಕಚೇರಿಯನ್ನು ಮಾಡಿದೆ. ಅದರ ಶ್ರಮನೂ ಸಹಿತ ನಮ್ಮ ಕಿರಣ್ ಸಾಮ್ರಾಣಿ ಸರ್ ಇದ್ದಾರೆ. ನಾನು ಹೇಳಿದ್ನಲ್ಲ, ಈ ಒಂದೆಲ್ಲ ಕಚೇರಿಗಳು ಆಗ್ಬೇಕಂತಂದ್ರೂ ಒಂದು ಎಫರ್ಟ್ ಅದಾವೆ, ಒಬ್ಬೊಬ್ಬ ನಾಯಕರದ ಎಫರ್ಟ್ ಅದಾವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಧಾರವಾಡ ಜಿಲ್ಲೆ ಭಾಳ ಸಾಂಸ್ಕೃತಿಕವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರ. ಮತ್ತು ಇಲ್ಲಿರ್ತಕ್ಕಂಥ ನಾವು ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಯವರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು, ಈ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಒಳ್ಳೆಯ ಉತ್ತಮವಾದಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಹೋರಾಟಗಳನ್ನ ಮಾಡ್ತಕ್ಕಂಥವ್ರು. ಏನಾದರೂ ಬೆಂಗಳೂರಲ್ಲಿ ಹೋರಾಟ ಆಗಿದೆ ಅಂದರೆ ಮೊಟ್ಟ ಮೊದಲು ಈ ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಏನಾಗಿದೆ ಅನ್ನೋದನ್ನು ಗಮನಿಸ್ತಾರೆ. ಹಾಗಾಗಿ ಈ ಅಧಿಕಾರಿಗಳನ್ನು, ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಇಂಥ ಭಂಡ ಏನು ಅಶೋಕ್ ಹಪ್ಪಳದಲ್ಲ ಅಂಥ ನೀಚ ಹಲಾಲ್ ಕೋರ್ ಅವರನ್ನು ಬಂಧಿಸಬೇಕು, ಕಾನೂನಡಿ ಬಂಧಿಸಿ ಅವರನ್ನು ವಜಾಗೊಳಿಸ್ಬೇಕು. ಈಗಾಗಲೇ 7-8 ಕೋಟಿ ರೂಪಾಯಿ ನಮ್ಗೆ ಅಷ್ಟೇ ಮಾಹಿತಿ ಇದೆ. 7ರಿಂದ 8 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ರಂತೆ. 7-8 ಕೋಟಿ ಬಿಟ್ಟು ಇನ್ನು ಎಷ್ಟು ಅವ್ಯವಹಾರ ಮಾಡಿರ್ಬೇಕು ಅದು ತನಿಖೆ ಆಗಬೇಕು, ಅದು CBI ತನಿಖೆ ಆಗಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸೋದಿಷ್ಟೇ, ನಮ್ಮ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಗ್ರಾಮೀಣ ಮತ್ತು ಶಹರ ಈ ಎಲ್ಲದಕ್ಕೂ ಬಹಳ ಉಪಯೋಗ ಆಗಿರ್ತಕ್ಕಂಥ ಏನು ಅಲ್ಲೇನಾದರೂ SC ST ದೌರ್ಜನ್ಯದಡಿ ಏನಾದರೂ ಅಲ್ಲಿ ದಾಖಲೀಕರಣ ಆಗದೆ ಇದ್ರೆ, FIR ಆಗದೆ ಇದ್ರೆ ಇಲ್ಲಿ ಆಗಲಿ ಅಂತಂದೇಳಿ ಸರ್ಕಾರ ಮಾಡುತ್ತಲ್ಲ. ಇಲ್ಲಿರ್ತಕ್ಕಂಥ ಒಬ್ಬ ಪೊಲೀಸ್ನಿಂದ ಹಿಡಿದು, ಒಬ್ಬ PCಯಿಂದ ಹಿಡಿದು, ಒಬ್ಬ PSI, CPI ಎಲ್ಲರೂ ಸಹಿತ ಅಧಿಕಾರಿಗಳು ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡಿದರೆ ಜಾಗರಿಕ ಹಕ್ಕು ನಿರ್ದೇಶನ ಉಳಿತೈತಿ. ಇಲ್ಲಾಂದರೆ ಇಂಥ ಭ್ರಷ್ಟರು ನೀಚರ ಕೈಯಲ್ಲಿ ಉಳ್ಕೊಂಡು ಇವರೇ ದೊಡ್ಡ ದೊಡ್ಡ ಆಸ್ತಿ ಅಂತಸ್ತನ್ನು ಕಟ್ಕೊಂಡು
ದಲಿತರಿಗೆ ಶೋಷಣೆ ಮಾಡ್ಕೊಂತ ಹೋಗ್ತಾರೆ ಅಂತಂದೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತಾ ಮೊದಲು ಅಲ್ಲಿರ್ತಕ್ಕಂಥ ಅಶೋಕ್ ಹಪ್ಪಳದನ್ನು ವಜಾಗೊಳಿಸಬೇಕು, ಅವನನ್ನು ಅರೆಸ್ಟ್ ಮಾಡಿ ಕಾನೂನಡಿ ಬಂಧಿಸಬೇಕು. ಇವರನ್ನು ಸಹಿತ ಇಲ್ಲಿರ್ತಕ್ಕಂಥ ಏನೋ ವೀರಭದ್ರಪ್ಪ ಕಡೆ ಅದರಲ್ಲ, ಇಂಥ ಅಧಿಕಾರಿ ನಮಗೆ ಬೇಡ. ಯಾಕಂದ್ರೆ ನಾವು ತಿಂಗಳು ಪಗಾರ ಕೊಡ್ತೇವೆ, ನಾವೇನು ಅವರಿಗೆ ತಿಂಗಳ ಪಗಾರ ಕೊಡ್ತೇವೆ. ಯಾಕಂದ್ರೆ ಅದಕ್ಕಿರ್ತಕ್ಕಂಥ ಇಷ್ಟ ಹಣ ಅಂತಂದೇಳಿ ನಾವು ಇಡೀ ದುಡಿಮೆಯ ರೀತಿ ಒಳಗಿದ್ದನ್ನು ಒಂದೊಂದು ರೂಪಾಯಿನ ಇಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಕೊಡ್ತಾ ಇದ್ದೇವೆ. ಹಾಗಾಗಿ ಇವರನ್ನು ವಜಾಗೊಳಿಸಬೇಕು, ಅವರನ್ನು ಬಂಧಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತಾ ನಾನು ಡಾಕ್ಟರ್ ಶಿವಸೋಮಣ್ಣ ನಿಟ್ಟರು ಅಂತೇಳಿ. ಪೊಲೀಸ್ ವರಿಷ್ಠಾಧಿಕಾರಿಗಳು ಬರುವವರೆಗೂ ಅಲ್ಲೇ ಇದ್ದು ಪ್ರತಿಭಟನಾಕಾರರು ಮನವಿ ಅರ್ಪಿಸಿ ಅನ್ಯಾಯವನ್ನ ವಿವರಿಸಿದರು. ವಿಷಯ ಗೊತ್ತಾಗಿದೆ ಅಣ್ಣ ಎಲ್ಲರಿಗೂ ಇನ್ನೊಂದು ಬರ್ರಿ ಸರ್, ಬರ್ರಿ ಸರ್. ಈ ನಾಗರಿಕ ಜಾರಿ ನಿರ್ದೇಶನ ಬೆಂಗಳೂರು ವಿಷಯ ಧಾರವಾಡ DCRC ಅಧಿಕಾರಿಯಾದ CPI ಶ್ರೀ ವೀರಭದ್ರಪ್ಪ ಕಡಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸುವ ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸಂಘಟನೆಯ ಮುಖಂಡರು ಹಾಗೂ ಕರ್ನಾಟಕ ಭೀಮಸೇನೆಯ ಸಮಿತಿ ಬೆಂಗಳೂರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 12/11/2025 ಸಾಯಂಕಾಲ 5 ರಿಂದ 6 ಗಂಟೆಗೆ ಸೋಪಾನ ತಂದೆ ಶಂಕರ್ ಮಲ್ಲನ್ ನೆಲೆ ಹಾಗೂ ಮಂಜುನಾಥ್ ಮತ್ತು ವಿಜಯ್ ಕುರ್ಬೆಟ್ ಹಾಗೂ ಇನ್ನುಳಿದವರು ಸೇರಿ ಈ ಕುರಿತು ಹಪ್ಪಳದವರ ಕಚೇರಿಗೆ ತಮಗಾದ ಅನ್ಯಾಯದ ಬಗ್ಗೆ ವಿಚಾರಿಸಲು ಹೋದಾಗ ಸದರಿಯವರು ಇವರೆಲ್ಲರಿಗೂ ಜಾತಿ ನಿಂದನೆ ಮಾಡಿ ಸರ್ಕಾರಿ ನೌಕರರು ಇರೋದು ಗೊತ್ತಾಗಿ ಎಲ್ಲ ಹಳೆಯರು ಸೇರಿ ಬಂದಿದ್ದೀರಿ ಎಂದು ಜಾತಿಯ ಬಗ್ಗೆ ನಿಂದನೆ ಮಾಡಿರ್ತಾರೆ. ಸರ್, ಜಾತಿಯ ಬಗ್ಗೆ ಮಾತನಾಡಬೇಡಿ, ನಾವು ಇಲ್ಲಿಯವರೆಗೆ ಬಂದಿದ್ದು ತಪ್ಪು ಅನಿಸಿದರೆ ನಮಗೆ 2 ಪೆಟ್ಟು ಹೊಡೆಯಿರಿ ಎಂದು ಕಾಲಿಗೆ ಬಿದ್ದೆವು. ಆದರೂ ಸಹಿತ ನಮ್ಮ ಮಾತು ಕೇಳಿದ್ರೆ ನಮಗೆ ಜಾತಿ ನಿಂದನೆ ಮಾಡುತ್ತಲೇ ಇದ್ದರು, ಹಾಗೆ ಮಾಡಿದರು. ಇದರ ಬಗ್ಗೆ ನಾವು ದಿನಾಂಕ 14/11/2025 DCRE ಕಚೇರಿಗೆ FIR ದಾಖಲಿಸಲು ಹೋದಾಗ 1 ವಾರ ಬಿಟ್ಟು ಬನ್ನಿ ಎಂದು ಹೇಳಿದರು. ನಂತರ 19/11/2025 ಮರಳಿ ಹೋದಾಗ ಸದರಿಯವರಿಗೆ ನೋಟಿಸನ್ನು ನೀಡಲಾಗಿದೆ. 12/12/2025 ಬರುತ್ತಾರೆ. ಅಧಿಕಾರಿಗಳನ್ನು ಸರ್ಕಾರಿ ಸೇವೆಯಿಂದ ಅಮಾನತು ಮಾಡಬೇಕೆಂದು ನಾವು ದಲಿತ ಸಂಘಟನಾ ಮುಖಂಡರು ಎಲ್ಲರೂ ಸಹಿತ ಹಾಗೂ ಕರ್ನಾಟಕ ಭೀಮಸೇನೆಯ ಸಮಿತಿ ಬೆಂಗಳೂರು ಇವರಿಂದ ಮತ್ತು ಇಲ್ಲಿರ್ತಕ್ಕಂಥ ಧಾರವಾಡ ಜಿಲ್ಲೆ ಎಲ್ಲ ಸಮಾಜದ ಮುಖಂಡರು ಸಹಿತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್, ಇದು ಹೇಳಿದಿಷ್ಟೇ, ಜಸ್ಟ್ ಇದು ಶಾರ್ಟಾಗಿ ಒಂದು ನೋಟ್ ಮಾಡಿದೆ ಸರ್. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಸುಮಾರು ಪುಟಗಳಿದಾವೆ. ನಮ್ಮ ಕಿರಣ್ ಸಾಮ್ರಾಣಿ ಸರ್ ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ BD ಮಾಧವ್ ಸರ್ ಅವರು ಕೊಡ್ತಾರೆ ಸರ್. ಜಸ್ಟ್ ಒಂದು ನಿಮಗೆ ಇನ್ಫಾರ್ಮೇಷನ್ಗೆ ಮತ್ತು ಇವರನ್ನು ಯಾಕೆ ಅಮಾನತು ಮಾಡಬೇಕು, ಇವರನ್ನು ಯಾಕೆ ವಜಾಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಇದು ಕೊಡಿಸಿ. ಇಲ್ಲಿ ಬರ್ರಿ ಮೇಡಮ್, ಈ ಕಡೆ ಬರ್ರಿ ಬರ್ರಿ ಮೇಡಮ್ ಕರಿ ಮೇಡಮ್ ಕರಿ ಬರ್ರಿ ಮೇಡಮ್ ಸರ್. ಅದಕ್ಕೆ ಸ್ಪಂದಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಶೀಘ್ರದಲ್ಲೇ ನ್ಯಾಯ ಒದಗಿಸುವ ಭರವಸೆ ನೀಡಿದರು. ನಂತರ ಪ್ರತಿಭಟನಾಕಾರರು ಅಶೋಕ್ ಹಪ್ಪಳದ ಅಧಿಕಾರಿಯ ವಿರುದ್ಧ ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳಿಗೂ ಕೂಡ ಮನವಿ ಅರ್ಪಿಸಿದರು. ಈ ಪ್ರತಿಭಟನೆಯಲ್ಲಿ ಮಂಜುನಾಥ್ ಹಿರೇಮನಿ, ಶೇಖರ್ ಬಿಜವಾಡ್, ನಾರಾಯಣ ಮಾದರ್, ಹನುಮಂತ ಮೊರಬ, ಕೃಷ್ಣ ಗುಮ್ಮಗೋಳ್, ನಾಸಿರ್ ಜಮಖಂಡಿ, ಅಷ್ಟಕ್ ಬೇಪಾರಿ, ಮೈಲಾರಿ ಕಾಳೆ, ರವಿ ಸಾಮ್ರಾಣಿ, ಸವಿತಾ ಮುಕ್ರಿ, ತಿಮ್ಮಪ್ಪ ಮುಕ್ರಿ, ರಾಜು ಸಾಮ್ರಾಣಿ, ಸಂಗಮೇಶ್ ಬಸಲ್ಗುಂದಿ, ಭಾಷಾ ಕಡ್ಕೋಳ್, ಮಂಜು ಹರಲ್ಪುರ್, ಅಶೋಕ್ ಬಿಸ್ನಳ್ಳಿ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.